ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ಬಗ್ಗೆ ವಿವರಣೆಯನ್ನು ತಿಳಿತಾ ಹೋಗುವ. ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆ. ಮಹತ್ವ ಅಥವಾ ಪ್ರಾಮುಖ್ಯತೆ. ಸಂವಿಧಾನದ ಮಹತ್ವ ಕೇಳಿದರೂ ಕೂಡ, ಪ್ರಾಮುಖ್ಯತೆ ಕೇಳಿದರೂ ಕೂಡ ನಾವು ಈ ಒಂದು ಪಾಯಿಂಟ್ಸ್ಗಳನ್ನು ಬರಿತಾ ಆ ಪಾಯಿಂಟ್ಸ್ಗಳನ್ನು ವಿವರಿಸಬೇಕು. ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತು ಅದರ ವಿವರಣೆಯನ್ನು ನಾವು ಬರಿತಾ ಹೋಗಬೇಕು. ಸಂವಿಧಾನ ಅಂತ ಹೇಳಿದ ತಕ್ಷಣ ನಾವು ಸಂವಿಧಾನದ ವಿಷಯಗಳನ್ನು ಬರಿಬೇಕು. ನಮ್ಮ ಸಂವಿಧಾನ ಅಂದರೆ ಏನು ಎನ್ನುವಂಥ ಅರ್ಥವನ್ನು ಬರಿತಾ ಹೋಗಬೇಕು. ಸಂವಿಧಾನ ಎನ್ನುವಂಥದ್ದು ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ. ಅಂದರೆ ಸಂಯೋಜಿಸು, ನಿಯೋಜಿಸು, ಸ್ಥಾಪಿಸು, ರಚಿಸು ಎನ್ನುವಂಥ ಅರ್ಥವನ್ನು ಕೂಡ ಕೊಡ್ತದೆ. ಈ ಸಂವಿಧಾನವನ್ನು ಭಾರತದಲ್ಲಿ ತಂದಿರುವಂಥದ್ದು 1950 ಜನವರಿ 26ನೇ ದಿವಸದಂದು ಸಂವಿಧಾನವನ್ನು ಜಾರಿಗೆ ಮಾಡಲಾಯಿತು. ಸಂವಿಧಾನ ನಮ್ಮ ಒಂದು ಭಾರತ ದೇಶಕ್ಕೆ ತುಂಬಾ ಅತ್ಯವಶ್ಯಕವಾಗಿರುವಂಥದ್ದು. ಪ್ರತಿಯೊಂದು ರಾಜ್ಯಕ್ಕೂ ಅದು ಪ್ರಜಾಪ್ರಭುತ್ವ ಅಥವಾ ಸರ್ವಾಧಿಕಾರ ಇರಲಿ, ಸಂವಿಧಾನ ಅತ್ಯವಶ್ಯಕವಾಗಿದೆ. ಸಂವಿಧಾನ ರಾಜ್ಯದ ಉಸಿರು ಅಂತ ಹೇಳ್ಬೋದು. ಸಂವಿಧಾನವನ್ನು ಹೊಂದಿರದ ರಾಜ್ಯ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಸಂವಿಧಾನವಿಲ್ಲದ ರಾಜ್ಯವು ರಾಜ್ಯವೇ ಅಲ್ಲ, ಆದರೆ ಅದೊಂದು ಅರಾಜಕತೆಯ ರಾಜ್ಯ ಎಂದು ಜೆಲ್ಲಿನೆಕ್ ಅವರು ಹೇಳಿರುವುದು ಬಹಳ ಸೂಕ್ತವಾಗಿರುವಂಥದ್ದು. ಅದೊಂದು ಅರಾಜಕತೆಯ ರಾಜ್ಯ ಯಾವಾಗ ಸಂವಿಧಾನ ಇಲ್ಲದಿದ್ದಾಗ. ಸಂವಿಧಾನ ಬೇಕು, ಅದು ಸರಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹವಾಗಿರುವಂಥದ್ದು. ಆದ್ದರಿಂದ ಸಂವಿಧಾನ ತುಂಬಾ ಅವಶ್ಯಕವಾಗಿರುವಂಥದ್ದು. ಸರಕಾರ ಹಾಗೂ ರಾಜಕೀಯ ವ್ಯವಸ್ಥೆಯ ರಚನೆಗೆ ಸಂವಿಧಾನ ಆಧಾರವಾದ ಮೂಲ ಶಾಸನವಾಗಿರುವಂಥದ್ದು. ಸಂವಿಧಾನವು ಸರಕಾರದ ಸಂಘಟನೆ, ಸರಕಾರದ ವಿವಿಧ ಅಂಗಗಳ ರಚನಾ ಕ್ರಮ, ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲಭೂತ ಶಾಸನ. ಇದು ಸರಕಾರದ ಸಂಘಟನೆ. ಸರಕಾರ ಅಧಿಕಾರವನ್ನು ಮಿತಗೊಳಿಸುವಂಥದ್ದು. ಇದೆಲ್ಲ ವಿಚಾರವನ್ನು ನಾವು ಪೀಠಿಕೆಯಲ್ಲಿ ಬರೀಬೇಕಾಗ್ತದೆ. ಯಾವಾಗ ಅದು 10 ಅಂಕಕ್ಕೆ ಬಂದಾಗ ಅದನ್ನು 3ರಿಂದ 4 ಪುಟದಷ್ಟು ತನಕ ಬರಿಬೇಕಾಗಿರೋದ್ರಿಂದ ಆವಾಗ ಸ್ವಲ್ಪ ಜಾಸ್ತಿ ಅದರ ಪೀಠಿಕೆಯನ್ನು ಅಥವಾ ಅದರ ಪರಿಚಯವನ್ನು ಮಾಡಿಕೊಂಡು ನಂತರ ಪಾಯಿಂಟ್ಸ್ಗಳನ್ನು ಬರೀರಿ. ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಮುಖ್ಯವಾಗಿ ಬರುವಂಥ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಸಂವಿಧಾನವು ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ. 2, ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. 3, ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. 5, ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. 6, ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರ ಸ್ಥಾಪನೆಗೆ ಸಹಕಾರಿಯಾಗಿದೆ. ಇವಿಷ್ಟು ಪಾಯಿಂಟ್ ನಮ್ಮ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ಆಗಿದೆ. ಅಂದರೆ ಏನೆಲ್ಲ ಮಾಡ್ತದೆ ಇದು. ಸಂವಿಧಾನ ಇಲ್ಲದಿದ್ದರೆ ಏನು, ನಮಗೆ ಸಂವಿಧಾನ ಇರೋದ್ರಿಂದ ಏನು ಪ್ರಯೋಜನ ಅಂದರೆ ನಮ್ಮ ಸರಕಾರ ಆಡಳಿತವನ್ನು ನಡೆಸ್ತಾ ಇರ್ತದೆ. ಸರಕಾರ ಆಡಳಿತ ನಡೆಸ್ತಾ ಇರುವಂಥದ್ದು. ಹಾಗೆ ಸರಕಾರವು ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಒಂದು ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ. ಸಂವಿಧಾನ ಅಂತ ತಕ್ಷಣ ಅದು ಕಾನೂನಿನ ಮುಖಾಂತರ ಆಗುವಂಥದ್ದು. ಯಾವುದೇ ಒಂದು ವಿಚಾರಕ್ಕೆ ಕಾನೂನಿನ ಮೂಲಕ ಹೋಗುವಂಥದ್ದು. ಅದು ನಿರಂಕುಶಾಧಿಕಾರ, ಆ ಒಂದು ಅಧಿಕಾರವನ್ನು, ನಿರಂಕುಶವಾಗಿ ಇರುವಂಥ ಒಂದು ಅಧಿಕಾರವನ್ನು ತಡೆಗಟ್ಟಿ ಏನು ಮಾಡ್ತದೆ, ಒಂದು ಕಾನೂನಿನ ಅಧಿಪತ್ಯ ಬರುವಂತೆ ನೋಡಿಕೊಳ್ತದೆ. ಅದರಿಂದ ಸಂವಿಧಾನ ಅವಶ್ಯಕವಾಗಿರುವಂಥದ್ದು. ಈ ಸಂವಿಧಾನವು ದಾಖಲೆಯಲ್ಲಿರುವಂಥದ್ದು. ಅದರಿಂದ ಇದು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾಗಿ ಸಹಾಯವನ್ನು ಮಾಡ್ತದೆ. ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ. ನಮ್ಮ ಪ್ರಜೆಗಳು ಅಂದರೆ ನಾವುಗಳು.
ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸುವಂಥದ್ದು. ಪ್ರಜೆಗಳು ಅಂದರೆ ನಾವು ನಮ್ಮ ಒಂದು ಹಕ್ಕು ಏನಿದೆ, ನಮ್ಮ ಮೂಲಭೂತ ಹಕ್ಕುಗಳನ್ನೆಲ್ಲ, ನಮ್ಮ ಸ್ವಾತಂತ್ರ್ಯವನ್ನು ಕೂಡ ಅದು ರಕ್ಷಿಸುವಂಥ ಕೆಲಸವನ್ನು ಸಂವಿಧಾನ ಮಾಡ್ತದೆ. ಇನ್ನು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಪರಮಾಧಿಕಾರ ಇರುವಂಥ ವಿಚಾರಗಳನ್ನು ಅದು ನಿರ್ಧಾರವನ್ನು ಮಾಡುವಂಥದ್ದು, ಅದರ ಬಗ್ಗೆ ತಿಳಿಸಿ ಕೊಡುವಂಥ ಕೆಲಸವನ್ನು ಸಂವಿಧಾನ ಮಾಡುವಂಥದ್ದನ್ನು ಕಾಣ್ಬೋದು. ಉದ್ದೇಶಪೂರ್ವಕವಾಗಿ ಮತ್ತು ವಿದ್ಯುಕ್ತವಾಗಿ ಸಂವಿಧಾನ ಸೃಷ್ಟಿಯಾಗಿರ್ಬೋದು ಅಥವಾ ಐತಿಹಾಸಿಕವಾಗಿ ಕೂಡ ಆಗಿರ್ಬೋದು. ಸಾಂದರ್ಭಿಕ ಸನ್ನಿವೇಶಗಳಿಂದ ಕ್ರಮಾನುಗುಣವಾಗಿ ರೂಪುಗೊಂಡಿರೋದ್ರಿಂದ ಎಲ್ಲದಕ್ಕೂ ಕೂಡ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಇನ್ನು ಸರಕಾರ ಸುಸೂತ್ರವಾಗಿ ನಡೆಸಿಕೊಂಡು ಹೋಗಬೇಕು ಅಂತಾದರೆ ಸಂವಿಧಾನ ಅವಶ್ಯಕ. ಇದರಲ್ಲಿ ನಾವು ಒಂದೆರಡು ಪಾಯಿಂಟ್ಸನ್ನು ತಗೊಳ್ಬೋದು. ಅದನ್ನು ಹೀಗೆ ತುಂಬ ಉದ್ದವಾಗಿ ಬರೆಯುವುದಕ್ಕಿಂತ ಸರಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಂವಿಧಾನ ಮಹತ್ವವನ್ನು, ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಸಂವಿಧಾನವು ಶಾಂತಿಯುತವಾಗಿ ನಡೆಸಲಿಕ್ಕೆ ಸಹಕಾರಿಯಾಗಿದೆ. ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಕೂಡ ಮಾಡ್ತದೆ. ಇನ್ನು ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಒಂದು ಆಡಳಿತ, ಈ ಸರ್ಕಾರದ ಆಡಳಿತ, ಈ ಆಡಳಿತದ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಸಲಿಕ್ಕೆ ಸಹಾಯಕವಾಗಿರುವಂಥದ್ದನ್ನು ಕಾಣ್ಬೋದು. ಇನ್ನು 6ನೇದು, ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸ್ತದೆ. ಅಲ್ಲಿ ಇರುವಂತಹ ಅರಾಜಕತೆ, ಆ ಸರಕಾರದಲ್ಲಿ ಆಗುವಂತಹ ಅರಾಜಕತೆ ಇರ್ಬೋದು, ಆಡಳಿತದಲ್ಲಿ ಆಗುವಂಥದ್ದನ್ನು ಅದು ತಡೆಗಟ್ಟಿ ಅಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಅದು ಸಹಕಾರಿಯನ್ನು ಮಾಡುವಂಥದ್ದು. ಇವಿಷ್ಟು ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯಲ್ಲಿ ನಾವು ಬರಿಬೇಕಾದದ್ದು. ಅದನ್ನು ಮುಖ್ಯವಾದ ಪಾಯಿಂಟ್ಸ್ಗಳನ್ನು 6-7 ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಅದನ್ನು ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಹೋಗಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.